A train travels 360 km at a uniform speed. If the speed had been 5 km per hour more, it would have taken 1 hour lesser for the same journey. Find the speed of the train. ಸೊ ಇದು ನಿಮ್ಮ ಸ್ಪೀಡ್ ಪ್ರಾಬ್ಲಮ್ ಅಲ್ಲಿ ಡಯಾಗ್ರಾಮ್ ಒಂದು ಚಿತ್ರ ಬಿಡಿಸಿದ್ರೆ ಸಹಾಯ ಆಗುತ್ತೆ. ಸೊ ಚಿತ್ರ ಬಿಡಿಸೋಣ ಇವಾಗ. ಹಾ, ಸೊ ಮೊದಲನೇದಾಗಿ ಒಂದು ಲೈನ್ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿ ಅಲ್ವಾ. ಇಲ್ಲಿಂದ ಶುರುವಾಗಿ ಇಲ್ಲಿ ಹೋಗ್ತಾ ಇದೆ. 360 ಕಿಲೋಮೀಟರ್ಸ್ ದೂರದಲ್ಲಿದೆ ಇವೆರಡು ಜಾಗ. ಯೂನಿಫಾರ್ಮ್ ಸ್ಪೀಡ್ ಅಂತ ಹೇಳಿದ್ರೆ ಒಂದು ಕಾನ್ಸ್ಟೆಂಟ್ ಸ್ಪೀಡಲ್ಲಿ x ಕಿಲೋಮೀಟರ್ ಪರ್ ಅವರ್ ಅಂತ ಅನ್ಕೊಳ್ಳೋಣ. ದ ಸ್ಪೀಡ್ ಹ್ಯಾಡ್ ಬೀನ್ 5 ಕಿಲೋಮೀಟರ್ ಪರ್ ಅವರ್ ಮೋರ್. ಸೊ ಟೈಮ್ ಬಗ್ಗೆ ಮಾತ್ರ ಇಲ್ಲ, ಅದನ್ನು ಅಸ್ಯೂಮ್ ಮಾಡಬೇಕು, ಟಿ ಅವರ್ಸ್. ಇಲ್ಲಿ ಇನ್ನು ಎರಡೆರಡು ಕೇಸ್ ಬಗ್ಗೆ ಮಾತಾಡ್ತಾರೆ. ಅಕಸ್ಮಾತ್ ಆಗಿ ಈ ಸ್ಪೀಡ್ ಬದಲಾಗಿ ಮತ್ತೊಂದು ಸ್ಪೀಡು ಅಂತ ಹೇಳಿದ್ರೆ ಸೇಮ್ ಕೇಸು, ಆಯ್ತಾ, ಅದೇ ಚಿತ್ರ, ಬಟ್ ಏನಂತ ಹೇಳಿದ್ರೆ ಇಲ್ಲಿ ಬೇರೆ ನಮ್ಮ ವ್ಯಾಲ್ಯೂ, ಆಯ್ತಾ. ಡಿಸ್ಟೆನ್ಸ್ ಅದೇ ಇದೆ, ಅವ್ರೇನು ಚೇಂಜ್ ಮಾಡಿಲ್ಲ. ಇಫ್ ದ ಸ್ಪೀಡ್ ಹ್ಯಾಡ್ ಬೀನ್ 5 ಕಿಲೋಮೀಟರ್ ಪರ್ ಅವರ್ ಮೋರ್ ಅಂತ ಹೇಳಿದ್ರೆ ಏನೋ ಅಡಿಷನ್ ಮಲ್ಟಿಪ್ಲಿಕೇಶನ್? ಅಡಿಷನ್. ಸೊ ಎಕ್ಸ್ ಪ್ಲಸ್ 5 ಕಿಲೋಮೀಟರ್ ಪರ್ ಅವರ್. ಒಂದು ಹುಡುಗರ ಸ್ಪೀಡ್ ಹೆಚ್ಚು ಮಾಡ್ತು ಅಂದ್ರೆ ಬೇಗ ಹೋಗ್ತೀರಾ ಲೇಟಾಗಿ ಹೋಗ್ತೀರಾ? ಬೇಗ ಹೋಗ್ತೀರಲ್ವಾ. ಸೊ ಟಿ ಮೈನಸ್ ಆಫ್ 1 hour ಲೆಸ್, 1 hour ಕಮ್ಮಿ ತಗೊಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಫೈಂಡ್ ಸ್ಪೀಡ್ ಆಫ್ ದ ಟ್ರೈನ್. ಈ ಪ್ರಶ್ನೆ ಈ ರೀತಿಯಲ್ಲಿ ಬಂದಾಗ ಏನ್ ಮಾಡಬೇಕು ನೀವು ಅಂತ ಹೇಳಿದ್ರೆ, ಮೊದಲನೇದಾಗಿ ಫಾರ್ಮುಲಾ ಅಂಡ್ ಸಬ್ಸ್ಟಿಟ್ಯೂಷನ್. ಫಾರ್ಮುಲಾ ಏನು? ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸೊ ಕೇಸ್ 1, speed is x is equal to distance is 360 by time. So case 2, speed is equal to distance by time. ಸೊ ಏನ್ ಮಾಡ್ಬೇಕು ನೀವು ಅಂತ ಹೇಳಿದ್ರೆ, ಜನರಲಿ ಈ ತರ ಪ್ರಶ್ನೆ ಬಂದಾಗ ಟೈಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳಿದ್ರೆ, ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಎಕ್ಸ್ ಇಲ್ಲಿ ಕೂಡ ಟೈಮ್ ಬಂದು ಡಿಸ್ಟೆನ್ಸ್ ಬೈ ಸ್ಪೀಡ್ ಎಕ್ಸ್ ಪ್ಲಸ್ 5. ಸೊ ಇದನ್ನ ಈಕ್ವೇಶನ್ 1 ಅಂತ ಕನ್ಸಿಡರ್ ಮಾಡಿ, ಇದನ್ನ ಈಕ್ವೇಶನ್ 2 ಅಂತ ಕನ್ಸಿಡರ್ ಮಾಡಿ. ಸೊ ಟಿ ಬದಲಾಗಿ ಸಬ್ಸ್ಟಿಟ್ಯೂಟ್ 360 by x ಇಲ್ಲಿ. ಸೊ sub t from 1 in 2. ಸೊ ಏನಾಗುತ್ತೆ? 360 by x minus 1 is equal to 360 by x plus 5. ಸೊ ಇದು ಪ್ಯೂರ್ಲಿ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಇದೆ. ನೀವೇನ್ ಮಾಡುವುದು ಅಂತ ಹೇಳಿದ್ರೆ, ಫೈಂಡ್ ದ LCM between x 1 and x plus 5, which is x plus 5 into x. ಸೊ ಥ್ರೂ ಔಟ್ ಮಲ್ಟಿಪ್ಲೈ ಮಾಡಿ ಈಕ್ವೇಶನ್ 3 ಇಂದ ಕರ್ಕೊಳ್ಳಿ. 3 into the LCM. So x into x plus 5 into 360 by x minus x into x plus 5 is equal to x into x plus 5 into 360 by x plus 5. So x cancel ಆಗುತ್ತೆ, x plus 5 cancel ಆಗುತ್ತೆ. ಎಷ್ಟು ಬರುತ್ತೆ? 360 into x plus 5 minus x times of x plus 5 is equal to 360 x. Distributive property, 360x plus 0, 30, 15, 180 minus of x into x is x square, 1x square minus of 5x is equal to 360.
ಸೊ ಎರಡು ಕಡೆ 360 ಕಾಮನ್ ಇದೆ, ಪ್ಲಸ್ ಪ್ಲಸ್ 360 ಕ್ಯಾನ್ಸಲ್ ಕ್ಯಾನ್ಸಲ್. ಸೊ ಇದನ್ನ ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ, ಇಫ್ ಐ ಟೇಕ್ ಆಲ್ ಆಫ್ ದೆಮ್ ಟು ದ ರೈಟ್ ಹ್ಯಾಂಡ್ ಸೈಡ್, ಪ್ಲಸ್ 1x ಸ್ಕ್ವೇರ್ ಪ್ಲಸ್ 5x ಮೈನಸ್ 1800. ಇದನ್ನ ನಾವು ಫ್ಯಾಕ್ಟರೈಸ್ ಮಾಡ್ಬೋದು. ಒನ್ 1800 ಟು 900 ಟು 3 ಈಸಿ ಆಗುತ್ತೆ. 300 520 to 10 to 5. So when added should give me a negative odd number. ಹಾಗಾಗಿ so 2 2 into 1 ಗುಂಪಲ್ಲಿ ಇರಬೇಕು ಅಲ್ವಾ. 2 into 2 into 2 8. 8 okay. The difference has to be small. 5 ಅಲ್ವಾ. So 8 into 5 40. 3 into 3 9 9 5 is 45. 40 and 45 1 correct ಆಗಿ. So x square plus 45x minus 40x minus 1800 is equal to 0. ಮತ್ತೆ ಸತಿ ಹೇಳ್ತೀನಿ, 2 2 2 1 ಗುಂಪಲ್ಲಿ ಇರಬೇಕು. ಇಲ್ಲಿ ಡಿಫ್ರೆನ್ಸ್ ಒಂದು 5 ಇದೆ, ಹಾಗಾಗಿ the two numbers should not have too much of gap ಅಲ್ವಾ. ಸೊ ಹಾಗಾಗಿ ಇಲ್ಲಿ ಒಂದು 5 ತಗೊತಾ ಇದ್ದೀನಿ. ಸೊ ದಿಸ್ 8 into 5 40, 5 into 15 is 45. ನಮ್ಮ ಹತ್ರ ಉತ್ತರ ಬರುತ್ತೆ. ಸೊ x is common, x plus 45 minus 40 is common, x plus 45 is equal to 0. So x plus 45 ಕಾಮನ್ ತಗೊಂಡ್ರೆ x minus 40 ಉಳ್ಕೊಳುತ್ತೆ, is equal to 0. Then the roots x alpha x plus 45 is equal to 0. So x is equal to minus 45. Then beta x minus 40 is equal to 0. So x is equal to plus 40. Speed ಕೇಳ್ತಿದ್ದಾರೆ. So we found the speed. It cannot be negative. So it has to be speed of train is 40 km per hour. Pause ಮಾಡಿ ನೋಡ್ಬೋದು.